ಬಸವಣ್ಣ ಚಲೋ ಹೆಂಡತಿ ಸಿಗಬೇಕಾದ್ರೆ ಗಂಡ ಪುಣ್ಯ ಮಾಡ್ಬೇಕಂತ ನಮ್ಮ ಜೀವರಿಗೆ ಷಣ್ಮುಖ ಸ್ವಾಮಿಗಳು ಹೇಳ್ತಾರೆ. ಗಂಡಗ ಚಲೋ ಹೆಂಡತಿ ಸಿಗಬೇಕಾದ್ರೆ ಗಂಡ ಪುಣ್ಯ ಮಾಡ್ಬೇಕಂತ, ಮತ್ತು ಹೆಂಡತಿಗೆ ಚಲೋ ಗಂಡ ಸಿಗಬೇಕಾದ್ರೆ ಹೆಂಡತಿನೂ ಪುಣ್ಯ ಮಾಡಿರ್ಬೇಕಂತ, ಮತ್ತು ಮಕ್ಕಳು ಚಲೋ ಹುಟ್ಟಬೇಕಾದ್ರೆ ಎರಡೂ ಪುಣ್ಯ ಮಾಡಿರ್ಬೇಕಂತ. ಭಾಳ ಚಂದ ಐತಿ ನೋಡ್ರಿ. ಮತ್ತು ಅವ್ರು ಇದ್ದ ಜಾಗದಾಗ ಮಂದಿ ಸುತ್ತಮುತ್ತಲು ಚಲೋ ಮಂದಿ ಸಿಗಬೇಕಾದ್ರೆ ಅದಕ್ಕೆ ದೈವದ ಬಲ ಇರ್ಬೇಕಂತ. ಇಲ್ರಿ ನಾವಿದ್ದು ಓಣ್ಯಾಗ ಮಂದಿ ಅಕ್ಕಪಕ್ಕ ಭಾಳ ಚಲೋ ಅದಾರ್ರಿ ಅಂತ ಈ ಮಾತು ಬಂತಂದ್ರೆ ಅಂತಿ ಅಂದ್ರೆ ಮ್ಯಾಗಿನ ಅವನ ಆಶೀರ್ವಾದ ಐತೆ ಅಂತ ತಿಳ್ಕೊಬೇಕಂತ. ಏನ್ರಿ ಕದಾ ತೆಗೆದು ವಜ್ಜಾಗೈತಿ, ಇತ್ತಾಗಾದ್ರೆ ಇವ್ರ ಕಿಸ್ತು ನೋಡ್ತಾರ, ಅತ್ತಾಗಾದ್ರೆ ಅವ್ರ ಕಿಸ್ತು ನೋಡ್ತಾರ ಅಂದ್ರೆ ಪ್ರಾರಬ್ಧ ಕರ್ಮ ಹತ್ತೈತಿ ಬೆನ್ನಂತ. ಭಾಳ ಚಂದ ನಮ್ಮ ಶರಣರು. ಅವ್ರು ಓದ್ಕೊಂತ ಹೋಗಿಬಿಟ್ರೆ ಜೀವನನೇ ಪಾವನಾಗಿ ಹೋಗಿಬಿಡ್ತದೆ, ಅವ್ರು ನೋಡ್ಕೊಂತ ಹೋಗಿಬಿಟ್ರೆ. ಅದಕ್ಕೆ ಅಕಸ್ಮಾತ್ ಗಂಡ ಚಲೋ ಸಿಗಲಿಲ್ಲ ಅಂದ್ರೆ ಹೆಂಡತಿ ಏನು ಹೇಳ್ತಾಳೆ, ಯಾರಿಗೆ ಹೇಳಲ್ಲ ಯವ್ವ ಏನೋ ದುಃಖ, ಗಂಡ ಸಿಗಲಿಲ್ಲ ನನ್ನ ತಕ್ಕ ಅಂತ ಅವ್ರು ಹಾಡು ಬರೀತಾರೆ. ಹೆಂಗ ಮಾಡಲೆಪ್ಪ ಮಡದಿ ಬರಲಿಲ್ಲ ನನ್ನ ತಕ್ಕ ಅಂತ ಇವ ಪದ ಹಾಡಕ್ಕೆ ಚಲೋ ಮಾಡ್ತಾನೆ. ಕೊನೆಗೆ ಹೋಗಿ ಮಠದಾಗಿನ ಸ್ವಾಮಿ ಕೇಳ್ತಾನಂತ, ನಂದು ಪಾಡು ನಿಂದು ಪಾಡು ಅಂದಾಗ, ತಂದ್ರ ಬಂದ್ರೆ ನಿಂದು ಪಾಡು ಮಗನ, ತೊಂದ್ರೆ ಬಂದ್ರೆ ನಂದು ಪಾಡು ಅಂತ ಸ್ವಾಮಿ. ಕೊನೆಗೆ ಎಲ್ಲಿಗೆ ಬರ್ತೈತೆ ಅಂದ್ರೆ ಇಲ್ಲಿಗೆ ಬರ್ತೈತೆ. ಅಂದ್ರೆ ಹೆಂಗೈತೆ ನೋಡ್ರಿ ಸಾಹಿತ್ಯ. ಅದಕ್ಕೆ ಅನುಭವ ಮಂಟಪದೊಳಗೆ ಇಂಥವರೆಲ್ಲ ಇದ್ರು ಅನ್ನೋದನ್ನು ಈ ದೇಶದ ಒಬ್ಬ ಕರ್ನಾಟಕದ ಹೊಲದಾಗ ಕೆಲಸ ಮಾಡೋ ಹೆಣ್ಮಗಳು ಹೇಳ್ತಾಳಂದ್ರೆ ಯಾಕೆ ಇದನ್ನು ಮಠದ ಸ್ವಾಮಿಗಳು ಒಪ್ಕೋಬಾರದು ಅಂತ ನಮ್ಮ ಪ್ರಶ್ನೆ. ಯಾಕೆ ಬಸವಣ್ಣನ ಒಪ್ಕೊಳಕ್ತಾ ಇರೋದು ನಾವು? ಬಸವಣ್ಣ ನೀಲಮ್ಮನಂತ ಹೆಂಡತಿ ಹುಡುಕಬೇಕಾದ್ರೆ ಪುಣ್ಯ ಮಾಡಿದ್ನಂತ ಹೇಳ್ತಾರೆ. ಬೀಸುವ ಕಲ್ಲಿಗೆ ದೇಶವ ತಿರುಗ್ಯಾರೆ ರಾಯ ಸಂಪನ್ನರ ಮಗಳಿಗೆ ಶೋಭನವ, ರಾಯ ಸಂಪನ್ನರ ಮಗಳಿಗೆ ನೀಲಮಗ ರಾಜವ ತಿರುಗ್ಯಾರೆ ಬಸವಣ್ಣ ಶೋಭನವ. ನೀಲಮ್ಮನಂತ ಮಡಿದು ಸಿಗಬೇಕಾದ್ರೆ ಬಸವಣ್ಣ ರಾಜಾನ ತಿರುಗಿಂದಂತೋಡಿ ಅಂತ ಬಸವಣ್ಣ ಇರಬೇಕು. ಬಸವಣ್ಣನ ಮನೆಗೆ ನೀಲಮ್ಮ ಬರಬೇಕಾದ್ರೆ ನೀಲಮ್ಮ ಎಂತಾಕಿರಬೇಕು? ಬಸವಣ್ಣ ಹೇಳ್ತಾನ, ನಾನು ಸಂಗನ ಬಸವಣ್ಣನಾದದ್ದು ನನ್ನ ಧರ್ಮ ಪತ್ನಿ ವಿಚಾರ ಪತ್ನಿ ನೀಲಾಂಬಿಕೆ ಎಂದ. ನೀಲಾಂಬಿಕೆ ಅಂತ ನೀಲಮ್ಮ. ನೀಲಮ್ಮ ಹೆಂಗಿದ್ಲು? ಮಡದಿ ನೀಲಲೋಚನೆಗೆ ನೀಲಮ್ಮನ ಕೇಳಿದ್ರಂತ, ಬಸವಣ್ಣ ನಿನಗೆ ಪುರುಷ ಗಂಡ ಅಕ್ಕ ನನವ ಅಂದ್ರೆ ಅಲ್ಲ ಅಂತ ಹೇಳಿದಂತಕಿ. ಬಸವಣ್ಣನ ಎನಗೆ ಪುರುಷನೆನ್ನಲಾಗದು, ನಾನು ಬಸವಣ್ಣನಿಗೆ ಸತಿ ಎನ್ನಲಾಗದು, ಬಸವಣ್ಣ ಎನಗೆ ಶಿಶುವಾದ, ನಾನು ಬಸವಣ್ಣನಿಗೆ ತಾಯಾದೆ, ಸಂಗಯ್ಯ ನೀನಿಕ್ಕಿದ ದಿಪ್ಪೆವ ಗೆದ್ದೆ ಅಂತ ಹೇಳ್ಬೇಕಾದ್ರೆ ಹೆಂಗೆ ನೀಲಮ್ಮ ಬಾಳೆ ಮಾಡಿರೋದು. ಇದ ಬಸವಣ್ಣ ಕಲ್ಯಾಣವನ್ನು ಬಿಟ್ಟು ಕಪ್ಪಡಿ ಸಂಗಮಕ್ಕೆ ಬಂದ್ರೆ ನೆನಪಾದವ್ರು ಯಾರು? ಅಲ್ಲಮ್ಮ ಪ್ರಭು ಅಲ್ಲ, ಹಳೆಯ ಚನ್ನ ಬಸವಣ್ಣ ಅಲ್ಲ, ಸಿದ್ದರಾಮ ಅಲ್ಲ, ವಚನ ಸಾಹಿತ್ಯ ಅಲ್ಲ, ಹಡಪದಪ್ಪಣೆ ಹೇಳಿದ್ದೇನು, ಹೋಗಪ್ಪ ನೀಲಮ್ಮನ ಕರ್ಕೊಂಡು ಹೋಗಂತ ನೋಡಿ. ಎಷ್ಟು ಬೇರಿಕಿರ್ಬೇಕು ಬಸವಣ್ಣ, ಯಾರನ್ನೂ ಕರೀಲಿಲ್ಲ, ಹೆಂಡತಿನ ಕರೆದ. ಅದಕ್ಕೆ ಹೇಳೋದು ನಿಮ್ಗೆ ಅವ್ರ ಅಕ್ಕಾರ ಅವ್ರಿಗೆ ನೀವು ಅಕ್ಕಿರಿ, ಸತಿಪತಿಗಳು ಚಂದಿದ್ರೆ ಸಂಸಾರ ಚಂದಿರುತ್ತೆ ನೋಡ್ರಿ. ಹೇಳ್ತಾರೋ, ಏನು ನೋವು ಹೇಳಲಿಲ್ಲ ಕೇಳಲಿಲ್ಲ ಮಡದಿಗೆ, ಹಾಗೆ ಹೊರಟು ಹೋದರಲ್ಲ ಕಲ್ಯಾಣದ ಹುಡುಗಿಗೆ. ಚನಿಬಿರಿ ಕಡಿಮೆ ಬರೀತಾನೆ. ನೀಲಮ್ಮ ಹೆಂಗಿತ್ತು ಅಂದ್ರೆ, ಭಾಳ ಜನ ನಿಮ್ಮ ಮನೆಯಾಗ ಹೆಣ್ಮಕ್ಳು BSc MSc ಓದ್ತಿರ್ತಾರೆ, ಓದಲಿ ಬೇಡ ಅನ್ನಂಗಿಲ್ಲ. ಈ ಚನಿವಿರ ಕಣಿವಿದೊಂದು ಪದ್ಯ ಕಲಿಸ್ರಿ. ಏನಂತ? ಸದುವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ, ಕಲ್ಯಾಣದ ಅಂಗಳದಲ್ಲಿ ತಳಿ ಹೊಳೆದಳು ಚಂದಕ್ಕೆ. ನೀಲಮ್ಮ ಸದುವಿನಯವೇ ತುಂಬಿದ ಕೊಡ ಆಗಿದ್ದಂತ. ಅದಕ್ಕೆ ಹೆಣ್ಮಕ್ಳಿಗೆ ವಿನಯ ಇರ್ಬೇಕಂತ ನಮ್ಮ ಅಜ್ಜಾರು ಹೇಳ್ತಿದ್ರು. ಹೆಣ್ಮಕ್ಳು ಹೆಂಗಿರ್ಬೇಕಂದ್ರೆ, ಯಾರು ಬಂದು ಮನೆ ಭಾಗದಾಗ ನಿಂತು ಅದಾರೇನ್ರಿ ಅಣ್ಣಾರಂದ್ರೆ ಒಳಗೆ ಬರ್ರಿಯಪ್ಪ, ಇಲ್ಲ ಬರ್ತಾರ ಬರ್ರಿ ಅನ್ನಬೇಕಂತ, ಇಲ್ಲಪ್ಪ ಅಂತ ದಪ್ಪನ ಕದ ಹಾಕ್ಬಾರ್ದಂತ ನನ್ನ ಜಗದ್ಗುರುಗಳು ಹೇಳ್ತಿದ್ರು. ಇವತ್ತು ಅವೆಲ್ಲ ಮಾತು ನೆನಪಿಗೆ ಬರ್ತಾವೆ ನೋಡ್ರಿ. ಪುಣ್ಯಾತ್ಮರು ಇರಬೇಕಾಗಿತ್ತು ಇನ್ನೊಂದು 10 ವರ್ಷ ನಮ್ಮ ಜಗದ್ಗುರುಗಳು. ಇದನ್ನೆಲ್ಲ ನೋಡಿ ಭಾಳ ಖುಷಿ ಪಡ್ತಿದ್ರು ಅವರೆಲ್ಲ. ಯಾಕಂದ್ರೆ ಅವ್ರು ಕಟ್ಟಿ ಬೆಳೆಸಿದಂಥದ್ದು ಇದೆಲ್ಲ ನೋಡ್ರಿ, ಕಟ್ಟಿ ಬೆಳೆಸಿದ್ದಿದ್ದೆಲ್ಲ. ಹೇಗಿದ್ಲು ನೀಲಮ್ಮ ಆತತಂದ್ರೆ ನೋಡ್ಬೇಕು. ಅಯ್ಯನ ಕೈ ನೋವುದೆನಲು ಆಭರಣವ ಕೊಟ್ಟಳು, ಅನುಭಾವದ ಅಲಂಕಾರ ಆಚರಣೆಯ ಕೊಟ್ಟಳು. ಮನೆಗೆ ಕಳ್ಳ ಬಂದ ನೀಲಮ್ಮನ ಕುತ್ತಿಗೆ ಕೈ ಹಾಕಿ ಸರ ಹರ್ಕೊಂಡ್ರೆ ಕಳ್ಳ ಅಂತ ನೀಲಮ್ಮ ಎದ್ರ. ಬಸವಣ್ಣ ಅಂತಾನಂತ, ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಾನಂದ್ರ, ಕಳ್ಳ ಬಂದಾಗ ತೆಗೆದು ಕೊಡ ಅಂದ್ರೆ ತೆಗೆದು ಕೊಟ್ಬಿಟ್ಲಂತ. ಅಕಸ್ಮಾತ್ ಈಗಿನ ಕಾಲದಾಗ ನಿಮ್ಮ ಮನೆಗೆ ಕಳ್ಳ ಬಂದು ತೆಗೆದು ಕೊಡ ಅಂದ್ರೆ ಕದ ಹಾಕ್ತೀರಿ, ಇಬ್ಬರು ಕೂಡಿ ಲಗಾಯಿಸ್ತೀರಿ ಅವನ್ನ, ಮತ್ತು ಪೊಲೀಸ್ ಸ್ಟೇಷನಿಗೆ ಕೊಡ್ತೀರಿ ಅವ್ರಿಗೆ. ಅದ್ರ ಬಸವಣ್ಣ ಹೆಂಗೆ ಅನ್ಬೇಕು? ಯಪ್ಪ ನಿನಗೆ ನನ್ನ ಮಡದಿ ಕೊಳ್ಳಾಗಿನ ಬಂಗಾರ ಸಾಮಾನು ಬೇಕಾಗೈತೆ ಅಂದ್ರೆ ತೊಗೊಂಡು ಹೋಗಿಬಿಡಂತ ಕೊಟ್ಬಿಟ್ರು ಬಸವಣ್ಣ. ಬಸವಣ್ಣನ ಗುಣನೇ ಗುಣ. ಮನೆಯಾಗಿನ ಕಳ್ರ ಆಕಳ ಕದ್ಕೊಂಡು ಹೋಗಿಬಿಟ್ರೆ ಕರಾನು ಹೊಡೆದು ಕಳಿಸ್ಬಿಟ್ನಂತ ಬಸವಣ್ಣ. ಅಲ್ಲಿದ್ರು ಸಂಘ ಇಲ್ಲಿದ್ರು ಸಂಘ, ಹೊಡೆದು ಕಳಿಸ್ಬಿಟ್ರಿಪ್ಪ ಅಂದಂತ. ಅದಕ್ಕೆ ಬಸವಣ್ಣ ನಾಡಿನಲ್ಲಿ ದೊಡ್ಡವರಕ್ಕ ಅಂತ. ಅದಕ್ಕೆ ಬಸವಣ್ಣ ಅವ್ರು ಹೇಳ್ತಾರೆ, ತೆಗೆದು ಕೊಡ ಅಂದ್ರೆ ನೀಲಮ್ಮ ಮರು ಮಾತಾಡ್ಲಾರ್ದ ತೆಗೆದು ಕೊಟ್ಬಿಟ್ಲಂತ. ಅಯ್ಯನ ಕೈ ನೋವುದೆನಲು ಆಭರಣವ ಕೊಟ್ಟಳು, ಅನುಭಾವದ ಅಲಂಕಾರ ಆಚರಣೆಯ ಕೊಟ್ಟಳು. ಹೆಣ್ಣು ಮಕ್ಕಳಿಗೆ ಯಾವುದು ಶೃಂಗಾರ? ಅನುಭಾವ
ಆಚಾರ ನಡೆ ನುಡಿ ಯುವ ಶೃಂಗಾರ ಅದಕ್ಕೆ ಬಂಗಾರ ಇಲ್ಲ ಅಂತ ಮರಗಬೇಡ್ರಿ. ಬಂಗಾರದಂಥ ಮನಸ್ಸು ನಿಮ್ಮದಾಗಿ ಬಿಟ್ರೆ ನಿಮ್ಮ ಮನೆಯೇ ಬಂಗಾರ ಆಗಿ ಹೋಗತ್ತೆ. ಬಂಗಾರದಂಥ ಮನಸ್ಸು ಹೆಂಗಿರ್ಬೇಕು ಹೆಂಡತಿ ಗಂಡನಿಗೆ ಅಂದ್ರೆ ಗಂಡನ ದಾರಿ ಒಳಗೆ ನೆರಳಾಗಬೇಕಂತ. ಆದ್ರೆ ಅಪ್ಪಿ ತಪ್ಪಿನೂ ಕೂಡ ಮುಳ್ಳಾಗಬಾರ್ದು. ಎಷ್ಟು ಚಂದ ಹೇಳ್ತಾರೆ ನೋಡಿ. ನೆರಳಾದಳು ಬಸವಣ್ಣನ ಹರಳಾದಳು ಬೆರಳಿಗೆ. ಹೆಂಡತಿ ಗಂಡನ ಕಿರುಬೆರಳಿನ ಉಂಗುರ ಆದಂಗೆ ಹೊಳಿಬೇಕಂತ. ಅವ ಹಂಗ ಹಿಂಗೆ ಹಿಡ್ದಾಗ ಮೊದಲು ಕಾಣಬೇಕಾದದು ಉಂಗುರ ಕಂಡ್ರೆ ಹೆಂಡತಿ ನೆನಪಾಗ್ಬೇಕಂತ. ಹಂಗೆ ಸತಿಪತಿಗಳಲ್ಲಿ ಪ್ರೀತಿ ಇರ್ಬೇಕಂತ. ಬಹುಶಃ ಮಾರಿ ಕಂಡ್ರೆ ಎತ್ತಗರ ಮಾರಿತಿರುವುದು ಮೊಸಡಿತಿರುವುದು ಬೇಂದ್ರೆ ಅಂತ ನೋಡಿ. ಹೆಂಗೆ ಬೇಂದ್ರೆ ಬದುಕಿದೆ ಹಂಗೆ ಬದುಕಬೇಕಂತ. ಎಲ್ಲರ ಹೆಂಡತಿ ತಲೆ ತುಂಬ ಹೂ ಮುಡ್ಕೊಂಡು ಚಲೋ ಸೀರೆ ಉಟ್ಕೊಂಡು ಸಂಬಂಧಿಕರ ಲಗ್ನಕ್ಕೆ ಹೊಂಟ್ರ ಘಮ 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 ಇಡಿಸ್ತಾವ್ರಿ ಮಲ್ಲಿಗೆ. ನೀವು ಹೊರಟಿದ್ದೀರಿ ಈಗ ಎಲ್ಲಿಗೆ ಅಂತ ಹಾಡು ಬರದ ಇಡೀ ನಾಡಿನ ತುಂಬ ಹಾಡು ಫೇಮಸ್ ಆಗೋದು. ಹೆಂಡತಿ ತವ್ರ ಮನೆಯಿಂದ ಗಂಡಕ್ಕೆ ಪತ್ರ ಬರಲ್ಲಂತ. ತವರ ಸುಖದೊಳಗೆನ್ನ ಮರತಿ ಹೇಳು ಎನ್ನದಿರಿ ನಿಮ್ಮ ಪ್ರೇಮವನ್ನು ರೆಬೇಕು. ಬೇಗ ಎಷ್ಟು ಚಂದ ಬರೀತಾನೆ ನೋಡಿ ಕೇಸ್ ಕಷ್ಟ. ಮೈಸೂರು ಮಲ್ಲಿಗೆ ಸಿನಿಮಾ 50 ಸಲ ಪ್ರಿಂಟ್ ಆಯಿತು. ಗಾಳಿಯು ನಿನ್ನದು ದೀಪವು ನಿನ್ನದು ಆರದಿರಲಿ ಬೆಳಕು ಅಂತ ತಿಳ್ಕೊಂಡು ಏನು ಅವತ್ತಿನ ಕಾಲದಲ್ಲಿ ಪ್ರಸಿದ್ಧಿ ಪಡೀತು. ಅಂಥವು ಬಿಡ್ತಾವ ಯಾವ ಮುಂಗಾರಿ ಮಳೆ ನೋಡಿ ಓಡೋಡಿ ಹೊಕ್ಕಾವ. ನಮ್ಮ ದೇಶದ ಹಣೆ ಬರ ಇಲ್ಲಿ ಕೆಟ್ಟತ್ತಂದ್ರೆ ಇಲ್ಲಿ ಕೆಟ್ಟಬಿಟ್ಟದ. ಸಿನಿಮಾ ಅಂತವು ಕಡ್ಡಿ ಪುಡಿ ಅಂತ ಬೆಂಕಿ ಪಟ್ನ ಅಂತ ಹೆಸರ ಸಿಗೋಲ್ವ. ಎಲ್ಲಿ ತಂದ್ರಿ ಇವನ್ನೆಲ್ಲ? ಏನು ಸಿನಿಮಾ? ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಸಾವಿ ಮಟ್ಟ ಜೀವನದಾಗ ಚಪ್ಪಲ್ ಹಾಕಲಾರ್ದವ್ರನ್ನ ನೋಡಿವು ನಾವು. ಎಂಥವ್ರು ನೋಡಿ ಎಂತೆಂಥ ಘಟನೆಗಳು, ಎಂತೆಂಥ ಸಮಾಜ. ಅದಕ್ಕೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ಬೇಕು ಹೊರತ ಕುಂತದ್ದು ಎಲ್ಲ ತೊಳ್ಕೊಂಡು ಕುಣಿತಾವಂತೇಳಿ ನಾವು ಅಶ್ಲೀಲತೆ ಎಂದು ಬೆರೆಸಬಾರದು ಅಂಥೇಳಿ ಹಿರಿಯರು ಹೇಳ್ಯಾರ. ಹಂಗೆ ನಾವು ಉಳಿಸ್ಕೊಂಡು ಹೋಗ್ಬೇಕಾದ ಕರ್ತವ್ಯ ಇಂಥ ಪ್ರವಚನದ ವೇದಿಕೆ ಎಂಥದ್ದು. ಅದಕ್ಕೆ ಹೆಂಡತಿ ಬಸವಣ್ಣ ನನಗೆ ನೆರಳಾದ್ಲು, ನೀಲಮ್ಮ ನೆರಳಾದ್ಲು. ಇಂಥ ಬಸವಣ್ಣ ಯಾವಾಗಲೂ ನೀಲಮ್ಮನ ನೆರಳಿನೊಳಗೆ ಇದ್ದ. ಬಸವಣ್ಣನ ನೆರಳಿನೊಳಗೆ ನೀಲಮ್ಮ ಇದ್ಲು. ಹೆಂಗಿರಬೇಕು ಸತಿಪತಿಗಳಂದ್ರೆ ಬಸವಣ್ಣನಂಥ ಪತಿ ಇರಬೇಕು, ನೀಲಮ್ಮನಂಥ ಸತಿ ಇರಬೇಕು, ಸೋದರಳೆಯನಂಥ ಚನ್ನಬಸವಣ್ಣ ಇರಬೇಕು, ಅಕ್ಕನಂಥ ನಾಗಮ್ಮ ಇರಬೇಕು, ಮಾದೇವಿ ಅಂತ ಮಗಳಿರ್ಬೇಕಂತೇಳಿ ಹಾಡಿ ಹರಿಸಿದ್ರು ನಮ್ಮ ನಾಡಿ. ಮಗ ಹುಟ್ಟಿದಂಥ ಅಪರೂಪಕ್ಕೆ ಹೆಸರೇನಿಡ್ಲಿ ಅಂತ ತಿಳ್ಕೊಂಡು ತಾಯಿ ಕೇಳಿದ್ರೆ ಯವ್ವ ಹಡದ ತಂದೆ ತಾಯಿ ಜನ್ಮ ಕೊಟ್ಟರು, ಸ್ವಾತಂತ್ರ್ಯ ಕೊಡಲಿಲ್ಲ. ಬಸವಣ್ಣ ಹೆಣ್ಣಿಗೆ ಸ್ವಾತಂತ್ರ್ಯ ಕೊಟ್ಟಾನ, ಬಸವಣ್ಣನ ಹೆಸರು ಇಟ್ಟು ಬಿಡುವ ಅಂತ. ಮಗ ಒಬ್ಬ ಹುಟ್ಟ್ಯಾನ ಹೆಸರೇನ ಇಡಲೆವ್ವ, ಚೊಚ್ಚಲ ಮಗನ ಹೆಸರ ಬಸವರಾಜನೆಂದು ಮಗನಿಗೆ ಇಟ್ಟನ ಕರೆದೇನಂತ ಹಾಡಿದ್ರು. ಎಲ್ಲಿ ಬಂದೀವು ಬಸಪ್ಪ ಮನೆಯಾಗ? ಮತ್ತು ದೊಡ್ಡ ಬಸಪ್ಪ ಅಂತ ಸಣ್ಣ ಬಸಪ್ಪ ಅಂತ ಸಮಾಧಾನನೇ ಇಲ್ಲ ಅವ್ರಿಗೆ. ಬಸವ್ ಅಂತ ಬಸವಕ್ಕ ಅಂತ ನೋಡಿ ಎಷ್ಟು ಚಂದ ಇಟ್ಟಾರ. ಯಾರ ಹೆಸರಿವು? ಬಸವಣ್ಣನ ಹೆಸರನ್ನು ಮಕ್ಕಳಿಗಿಟ್ಟು ಕರೆದ್ರು. ಇಂಥ ಬಸವಣ್ಣ ಸಂಸಾರಿಕರಾಗಿದ್ರು ಅನ್ನೋದು ಕುಂತವ್ರಿಗೆ ನೆನಪಿರಲಿ. ಯಾಕಂದ್ರೆ ಈ ನಾಡಿನೊಳಗೆ ಬುದ್ಧನು ಲಗ್ನ ಆಗಿದ್ದ, ಅವ ಕಟ್ಟಿದ್ದು ಬೌದ್ಧ ಧರ್ಮ. ಮೊಹಮ್ಮದ್ ಪೈಗಂಬರು 7 ಮಂದಿ ಹೆಂಡರ ಲಗ್ನ ಆಗಿದ್ದ, ಆತ ಸ್ಥಾಪನೆ ಮಾಡಿದ್ದು ಇಸ್ಲಾಂ ಧರ್ಮ. ಬಸವಣ್ಣನವರು ಲಗ್ನ ಆಗಿದ್ರು ನೀಲಮ್ಮ ಗಂಗಮ್ಮನ, ಅವರು ಕಟ್ಟಿದ್ದು ಲಿಂಗಾಯತ ಧರ್ಮ. ಇದರಲ್ಲಿ ಸಂಶಯ ಇರಬಾರದು, ಸಂಶಯ ಇಟ್ಕೊಳಕ್ಕೆ ಹೋಗ್ಬಾರ್ದು. ಮುಕ್ತವಾಗಿ ಒಪ್ಕೋಬೇಕು ಬಸವಣ್ಣನನ್ನು. ಇಂಥ ಬಸವಣ್ಣನವರಿಗೆ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು, ಗದ್ದಲ ಆಯಿತು. ಬಸವಣ್ಣನವ್ರ ಮನಸ್ಸು ನೊಂತು ಯಾರಿಗೂ ಹೇಳಿಲ್ಲ. ಹೆಂಗಿರ್ತಾನ ಪತಿ ಅಂದ್ರೆ ಜಗತ್ತಿನಾಗ ಯಾರಿಗೆ ಹೇಳಾರದು ನೋವು ಹೆಂಡತಿ ಮುಂದೆ ಹೇಳ್ಕೊತಾನಂತ. ಹೆಂಡತಿ ಹೆಂಗಿರ್ತಾಳಂದ್ರೆ ಜಗತ್ತಿನೊಳಗೆ ತನಗೆ ಯಾರಿಗೂ ಆಗಲಾರದು ನೋವು ಗಂಡನ ಮುಂದೆ ಹೇಳ್ಕೊತಾಳಂತ. ಸತಿಪತಿಗಳು ಹಂಗೆ ಬದುಕಿದ್ರು. ನಾನು ಬಡವ ನೀನು ಬಡವಿ, ನಮ್ಮ ಪ್ರೀತಿಗೆ ಬಡತನವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಹಂಗೆ ಬದುಕಬೇಕಾಗಿದೆ. ಆ ಪ್ರೀತಿನೇ ನಮಗೆ ಒಲವ ನಮ್ಮ ಜೀವನ. ಆ ಒಲವು ಪ್ರೀತಿ ಇತ್ತಂದ್ರೆ ಗುಡಿಸಲ ಅರಮನೆ ಆಯ್ತಂತ, ಹೆಂಡತಿ ರಾಣಿ ಆದಂತ, ಗಂಡ ರಾಜನಾಗಿ ಕಂಡಂತ. ನನಗಾದಿಲ್ಲ ನನಗೀದಿಲ್ಲ ಅಂತ ಅನ್ನಕತ್ರ. ಮೊನ್ನೆ ಒಬ್ಬ ಹೆಣ್ಮಗಳು ಹಂಗೆ ಸುಮ್ಮನೆ ನೆನಪಾತಂತ ಹೇಳ್ತೀನಿ. ಹೈಕೋರ್ಟ್ಗೆ ಡೈವರ್ಸ್ ತೊಳಕ್ಕೆ ಹೋಗಿದ್ದೆ. ಅದಕ್ಕಂದ್ರೆ ನಾನು ಫ್ಯಾಟ್ ಟಿ ವಿ ತೊಗೊಂಡು ಬಂದೀನಿ, ಇವ ಡೂಮ್ ಟಿ ವಿ ತಂದಾನ. ಅದಕ್ಕೆ ಬೇಡ. ಫ್ಯಾಟ್ ಟಿ ವಿ ಅಂದ್ರೆ ಅವು ಗಾಡಿಗೆ ಹಾಕ್ತಾರಂತ, ಡೂಮ್ ಅಂದ್ರೆ ಹಿಂಗೆ ಹೊಟ್ಟೆ ಬಂದಂಗೆ ಬಂದಿರ್ತಾವೆ ನೋಡಿ, ಅದಕ್ಕೆ ಡೂಮ್ ಟಿ ವಿ ಅಂತ. ಅವ್ರು ಜಡ್ಜ್ ಅಂದಂತ ಏನಮ್ಮ ವ್ಯತ್ಯಾಸ ಏನೈತಿ ಅಂದ್ರೆ ಹೇಳ್ರಿ ನೀವು ಅಂದಂತ ಜಡ್ಜ್ ಸಾಹೇಬ್ ಗಂಡ. ಡೂಮ್ ಟಿ ವಿಯಾಗ ಬಂದಿದ್ದು ಫ್ಯಾಟ್ ಟಿ ವಿಯಾಗೂ ಬರ್ತಾವೆ ಚಾನಲ್, ಅದ್ರಾಗ ಬಂದದ್ದು ಅದ್ರಾಗೂ ಬರ್ತಾವೆ. ಏ ಇಲ್ಲ ಮಗ್ಗಲ ಮನೆಯವ್ರು ಗಾಡಿಗೆ ಹಾಕು ಫ್ಯಾಟ್ ಇಟ್ಟು ತಂದಾರ, ಅದನ್ನು ತೊಂದ್ರೆ ನಾ ಇರಾಕಿಲ್ಲ ಅಂತ. ಇಲ್ಲಿದ್ರೆ ನಾ ಡೈವರ್ಸ್ ಕೊಡ್ತೀನಿ ಅಂದ. ಅಲ್ಲೇ ಇದು ಅಂತ ಜೀವನ. ಹೌದ್ರಿ ಸಾಹೇಬ್ರ, ಇವತ್ತು ಫ್ಯಾಟ್ ಕೇಳ್ತಾಳೆ, ಹೆಲಿಕಾಪ್ಟರ್ ಕೇಳ್ತಾಳೆ, ತರಕಾಕತ್ತೀನಿ ಕೊಟ್ಟು ಬಿಟ್ರೆ ಸೋಡಾ ಚೀಟಿ ಅಂತ. ಎಷ್ಟು ವಿಚಿತ್ರ ಐತಿ. ಒಂದು ಕಾಲಕ್ಕೆ ನಾವು ಹೆಂಗೆ ಬದುಕೀವಿ? ಗಂಜಿಯ ಕುಡಿದಾರ ಗಂಡ ನಮ್ಮ ನಿಲೇಸ, ಅಂದಣದ ಮ್ಯಾಲೆ ಚೌರವ, ಅಂದಣದ ಮ್ಯಾಲೆ ಚೌರವ ಸಾರಿದರ ಹಂಗೇನ ತವರೂರ ಮತ್ತೇನ. ನಿನ್ನ ತವರು ಮನೆಯವರು ಚಪ್ರದಾಗ ಕುಂದ್ರಿಸಿ ಮೇಣ್ಯಾದಾಗ ಹೊತ್ತುಕೊಂಡು ನಿನಗೇನು ನಿನ್ನ ಅಯ್ಯಾಳಿ ತೆಗೆದು ನಿನ್ನ ಜವಳ ತೆಗೆದ್ರು ನಿನಗೆ ಗಂಡನ ಮನೆಯ ಸ್ಥಿರ ಆಕತ್ತೆ ಹೊರತು ಎಂದೂ ತವರು ಮನೆ ನಿನಗೆ ಸ್ಥಿರ ಅಲ್ಲ ಅಂತ ಬುದ್ಧಿ ಹೇಳಿದ ನಾಡಿದ್ದು.